ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಮ್ಮ KR ನಗರದಲ್ಲಿ ಅದ್ದೂರಿಯಾಗಿ ಆಂಜನೇಯಂದು ಲಕ್ಷ ದೀಪೋತ್ಸವನ ರೆಡಿ ಮಾಡಿದ್ರು. ಆಂಜನೇಯನ ದರ್ಶನ ಮಾಡಿಸ್ತೀವಿ ನೋಡಿ. ತುಂಬ ನಾನಂತೂ ಹೋದ ವರ್ಷದಿಂದ ಮಾಡಿರೋದಂತೆ, ನನಗೆ ಗೊತ್ತಿರಲಿಲ್ಲ. ಹೋದ ವರ್ಷ ನೋಡಿ ತುಂಬ ಲಕ್ಷ ದೀಪ, ಲಕ್ಷಕ್ಕಿಂತ ಹೆಚ್ಚೇ ಇತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ನೋಡಿ ತುಂಬ ಜನ ಬಂದಿದ್ದರು. ಫುಲ್ಲು ಬಜಾರ್ ರೋಡಲ್ಲಿ ಫುಲ್ಲು, ಇಲ್ಲಿ ನೋಡ್ತಿದ್ದೀರಲ್ಲ ನೀವೇ, ಇಲ್ಲಿಂದ ಫುಲ್ ಕೆಳಗಡೆ ಅಂದರೆ ಫುಲ್ ಇಲ್ಲ, ದೇವಸ್ಥಾನದ ಹತ್ರ ಅಲ್ಲೂ ಸ್ವಲ್ಪ ಹಚ್ಚಿದ್ರು, ಅಲ್ಲಿಗೆ ಆಮೇಲೆ ಹೋದ್ವಿ. ಇಲ್ಲಿ ನೋಡಿ ನೀವೇ ನೋಡ್ತಿದ್ದೀರಾ, ತುಂಬ ಇನ್ನೂ ದೀಪ ಹಚ್ಚುತ್ತಿದ್ರು. ಆ ತಂದೆ ದರ್ಶನ ಮಾಡಿ ನಮಗೂ ಒಂಥರ ಖುಷಿ ಆಯಿತು. ನೋಡಿ ಇಲ್ಲೆಲ್ಲ ಆಂಜನೇಯಂದು ಎಲ್ಲ ಫೋಟೋ ಎಲ್ಲ ಸೆಲ್ಫಿ ಎಲ್ಲ ತೊಗೋತಿದ್ರು, ಆಮೇಲೆ ದೀಪ ಎಲ್ಲ ಹಚ್ಚುತ್ತಾಯಿದ್ರು. ನನಗಂತೂ ಅಲ್ಲೆಲ್ಲ ರಂಗೋಲೆ ಬಿಟ್ಟು ಆಂಜನೇಯಂದು ಅಷ್ಟೇ, ರೋಡಲ್ಲೆಲ್ಲ ಬಿಡಬಾರ್ದಿತ್ತು, ಆಂಜನೇಯನ ರೋಡಲ್ಲೂ ಬಿಟ್ಟಿದ್ರು. ರಂಗೋಲಿ ಎಲ್ಲ ತುಂಬ ಸುಂದರವಾಗಿ ಹಾಕಿ ಬಣ್ಣ ಎಲ್ಲ ಹಚ್ಚಿದ್ರು. ಅಲ್ಲಿ ಆಂಜನೇಯಂದು ನೀವೇ ನೋಡ್ತಿದ್ದೀರಾ, ತುಂಬ ಚೆನ್ನಾಗಿ ಎಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಖುಷಿ ಆಯಿತು. ಏನೋ ಒಂಥರ KR ನಗರದಲ್ಲಿ ಈಗೂ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವೂ ಅಷ್ಟೇ ಚೆನ್ನಾಗಿತ್ತು ನೋಡೋಕ್ಕೆ. ದೀಪಗಳು ಕಂಗೊಳಿಸ್ತಿರೋದು ನೋಡ್ತಿದ್ರೆ ಏನೋ ಒಂಥರ ಆನಂದ, ಸಂಭ್ರಮ. ಆಮೇಲೆ ನನಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಅಂದ್ಕೊಂಡು ಹೋದ್ವಿ. ಆದರೆ ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಅಲ್ಲಿ ನೋಡಿ ಆಮೇಲೆ ಹೋಗೋಣ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಅಲ್ಲಿ ನೋಡಿ ಹೋಮ್ ಅನ್ನೋದನ್ನು ಕೂಡ ಬರೆದು ಅದ್ರ ಸುತ್ತ ಎಲ್ಲ ದೀಪ ಹಚ್ಚಿ ಬಣ್ಣ ಎಲ್ಲ ಹಾಕಿದ್ರು. ಅದು ಒಂಥರ ಏನೋ ಒಂಥರ ಚೆನ್ನಾಗಿತ್ತು. ಜನಗಳು ತುಂಬಿ ತುಳುಕ್ತಿದ್ರು ಅದನ್ನು ನೋಡೋಕ್ಕೋಸ್ಕರ, ಭಗವಂತನ ದರ್ಶನ ಮಾಡೋಕ್ಕೋಸ್ಕರ. ಅಲ್ಲೆಲ್ಲ ಸೆಲ್ಫಿಗಳೇ ಜಾಸ್ತಿ, ಎಲ್ಲ ಸೆಲ್ಫಿ ತೊಗೋತಾಯಿದ್ರು. ಅಲ್ಲಿ ನೋಡಿ ಎಷ್ಟು ಆ ಗಾಳಿಗೂ ಸುಧಾ ಅದು ಹಾರಿಲ್ಲ, ಅಷ್ಟು ಉಜ್ವಲಿಸ್ತಿತ್ತು ಆ ಬೆಳಕು ಜ್ಯೋತಿ. ರಾಜು ನೋಡು ಬರಲ್ಲ ಅಂತ ಹೇಳ್ತಿದ್ದಲ್ಲ, ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿತ್ತು. ನಾನು ಯಾವಾಗಲೂ ನೋಡಿರಲಿಲ್ಲ, ತುಂಬ ಖುಷಿಯಾಯಿತು. ಆದಷ್ಟು ದೂರ ನಿಂತು ವೀಕ್ಷಿಸಿದ ತಮ್ಮ ಸುಂದರ ನಗರಗಳಲ್ಲಿ ಸುಂದರವಾಗಿ ಇಲ್ಲಿ ಮುಂದೆ ಏನಕ್ಕಪ್ಪ ಜನಗಳು ಮುಂದೆ ಹೋಗ್ತಿದ್ದಾರೆ ಅಂದರೆ, ಶ್ರೀರಾಮ ಸೇನೆಯ ಮುಖ್ಯಸ್ಥರಾದ ನಮ್ಮ ಪ್ರಮೋದ್ ಮುತಾಲಿಕ್ ಅವರು ಬರ್ತಿದ್ರು. ಅವರೊಬ್ಬರೇ ಬಂದಿದ್ದೆ ಸದ್ಯಕ್ಕೆ. ನೋಡಿ ಎಷ್ಟು ಮರ್ಯಾದೆ, ಗೌರವ ಅವರಿಗೆ. ಒಂದು ಸ್ಥಾನದಲ್ಲಿ ಇರ್ತಾರೆ ಅಂತಂದರೆ ಎಷ್ಟು ಗೌರವ ಅಲ್ವಾ ಅವರಿಗೆ. ಅವರು ನೋಡಿ ನಮಗೂ ತುಂಬ ಖುಷಿ ಆಯಿತು. ಎಲ್ರಿಗೂ ಕೈ ಮುಗಿತಾಯಿದ್ರು. ನಮಗೂ ಎಲ್ಲ, ನಾವು ಸೈಡಲ್ಲಿ ನಿಂತಿದ್ವಿ, ಅಲ್ಲೆಲ್ಲ ದೊಡ್ಡವರೇ ಇದ್ರಲ್ಲ, ಅದಕ್ಕೋಸ್ಕರ ನಾವು ಹೋಗಲಿಲ್ಲ. ಎಲ್ಲರ ಜೊತೆನೂ ಪ್ರೀತಿಯಿಂದ ಸೆಲ್ಫಿ ತೊಗೋತಾಯಿದ್ರು. ಸುಮಾರು ಜನ ತಗೊಂಡ್ರು. ನಾವು ಅದ್ರ ಹತ್ರಕ್ಕೆ ಹೋಗಲಿಲ್ಲ, ಅವ್ರ ಹತ್ರಕ್ಕೆ. ಸರ್ ಒಂಚೂರು ಕೈ ತೆಗೀರಿ ಹಾಗೆ. ಅಲ್ಲ ಇಂಜಿನ್
ಹೀಗೆ ತಾಂಬೂಲ ಎಲ್ಲ ಕೊಟ್ಟರು, ಅದು ಆಯಿತು. ದಕ್ಷಿಣೆ ಇಟ್ಟಾದ್ರ ಮೇಲೆ ಆಮೇಲೆ ಅಮ್ಮ ಹೇಳ್ಕೊಡ್ತಾ ಇದ್ದಾಳೆ, ಮಗ ನಿಮ್ಮ ಮನೆಯವ್ರಿಗೆ ಕಾಯಿ ಹಿಡ್ಕೊಂಡು ಎಲ್ಲ ಪೂಜೆ ಮಾಡೋದು ಆಯ್ತು, ಎಲ್ಲ ಆಯಿತು. ಕಾಲಿಗೆ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತ ಆಗಿದೆ. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆಯನ್ನ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ರ ಇವತ್ತು ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ, ಧರ್ಮ ಜಾಗೃತಿ ಆಗ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಬರಬೇಕಾಗಿರುವ ಸಂಘಟಿತ ಭಾವ, ಈ ಸಂಘಟಿತ ಭಾವ ಬಂದಾಗ ಮಾತ್ರ ಧರ್ಮ ರಕ್ಷಣೆ ಆಗೋದು ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ಮಾತು. ಭಗವದ್ಗೀತೆ 4ನೇ ಅಧ್ಯಾಯದ ಶ್ರೀಕೃಷ್ಣ ಪರಮಾತ್ಮ ಕರೆ ಕೊಟ್ಟರು, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಥಾತ್ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಮುಂದೆ ತಲುಪಲಿರುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರ, ಧರ್ಮ ರಕ್ಷಣೆಗೋಸ್ಕರ ನೋಡಿ ನಿಂತಿರೋರು ಬಲಭಾಗದಲ್ಲಿ ನಿಂತಿರೋರು ಸ್ವಲ್ಪ ಸೈಡ್ ಹಿಂಗೆ ಹಿಂದೆ ನಿಂತ್ಕೊಳ್ಳಿ, ಬರಗೋ ಅವ್ರೆಲ್ಲ ಹಿಂದೆ ಕಳ್ಸಪ್ಪ. ಹಂಗೆ ಅಂತಿರೋ ಅಮ್ಮ ಒಂಚೂರು ಬ್ರದರ್ ಒಂಚೂರು ಹಿಂದೆ ನಿಂತ್ಕೊಳ್ರ. ಓ ಅಣ್ಣ ಒಂಚೂರು ಹಿಂದೆ ನಿಂತ್ಕೊಳ್ಳೋಣ. ಎರಡು ನಿಮಿಷ ಇರೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಾರ್ವಜನಿಕ ಹನುಮ ಭಕ್ತ ಮಂಡಳಿ ಇವರ ವತಿಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ನಮ್ಮ ತರಕಾರಿ ವ್ಯಾಪಾರಿಗಳಿರ್ಬೋದು, ಅದೇ ರೀತಿ ಹೂವಿನ ವ್ಯಾಪಾರಿಗಳಿರ್ಬೋದು, ವರ್ತಕರಿರ್ಬೋದು, ಅದೇ ರೀತಿ ನೋಡಿ ಬಲಭಾಗದಲ್ಲಿ ಮೇಲೆ ನಿಂತ್ಕೊತಾ ಇದೆ. ಸೈಡ್ ನಿಂತ್ಕೊಂಡ್ರಪ್ಪ, ಹಿಂದೆ ನಿಂತ್ಕೊಂಡ್ರಯ್ಯ, ಹಿಂದೆ ನಿಂತ್ಕೊಂಡ್ರೆ ಎಲ್ಲರಿಗೂ ಊಟ ಸಿಗುತ್ತೆ. ಹಿಂದೆ ನಿಂತ್ಕೊಂಡ್ರಯ್ಯ.